ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಅವರ ಕೊಳಲಿನ ನಾದಕ್ಕೆ ಗೋಪಿಯರು ಹೇಗೆ ಮಾರು ಹೋಗಿದ್ದಾರೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಕೃಷ್ಣ ಅವರ ಕೊಳಲಿನ ನಾದಕ್ಕೆ ಗೋಪಿಯರು ಮಾರು ಹೋಗಿದ್ರು. ಅಲ್ಲಿ ಜಿಂಕೆಗಳನ್ನು ನೋಡಿ ಅವು ಮೂಕ ಪ್ರಾಣಿಗಳಾಗಿದ್ದರು. ಮಹಾರಾಜನ ಮಗನಾದ ಕೃಷ್ಣನ ಬಳಿ ಹೋಗಿ ಹೇಗೆ ನಿಂತಿವೆ. ಕೃಷ್ಣನ ಉಡುಪುಗಳಿಂದ ಆಕರ್ಷಿತರಾಗಿದ್ದರು. ಮಾತ್ರವಲ್ಲ, ಕೊಳಲಿನ ದನಿಯನ್ನು ಕೇಳುತ್ತಲೇ ಜಿಂಕೆಗಳು ಬಹು ಪ್ರೀತಿಯಿಂದ ಪ್ರಭುವಿನತ್ತ ನೋಡುತ್ತಾ ತಮ್ಮ ಗಂಡಂದಿರೊಡನೆ ಗೌರವಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾರೆ. ಗೋಪಿಯರಿಗೆ ಜಿಂಕೆಗಳನ್ನು ಕಂಡು ಅಸೂಯೆ, ಏಕೆಂದರೆ ಅವು ತಮ್ಮ ಗಂಡಂದಿರೊಡನೆ ಕೃಷ್ಣನ ಸೇವೆ ಮಾಡಲು ಸಾಧ್ಯವಾಗಿತ್ತು. ಗೋಪಿಯರು ಕೃಷ್ಣನಿಗೆ ಹೋಗಬೇಕೆಂದು ಬಯಸಿದಾಗ ಅವರ ಗಂಡಂದಿರು ಸಂತೋಷವಾಗುತ್ತಿರಲಿಲ್ಲ. ಕೃಷ್ಣನು ಎಷ್ಟು ಸೊಗಸಾಗಿ ಕೊಳಲನ್ನು ನುಡಿಸುತ್ತಾನೆ ಎಂದರೆ ಆ ಕೊಳಲಿನ ನಾದವನ್ನು ಕೇಳುತ್ತಲೇ ಹಸುಗಳು ಮನಸೋಲುತ್ತಿದ್ದವು. ಆ ನಾದವು ಅದಕ್ಕೆ ಅಮೃತ ಧಾರೆಯಂತೆ ಭಾಸವಾಗುತ್ತಿತ್ತು. ಅವನ ಕೊಳಲಿನ ನಾದ ಸ್ವರ್ಗ ಲೋಕದ ನಿವಾಸಿಗಳು ಆಕರ್ಷಿತರಾಗಿದ್ದರು. ಗೋಪಿಯರಿಗೆ ಎಷ್ಟು ಆಸೆ ಎಂದರೆ ಸದಾ ಕೃಷ್ಣನ ಕೊಳಲಿನಾದಲ್ಲಿ ತಲ್ಲೀನರಾಗಿರಬೇಕೆಂದು. ಹೀಗೆ ಗೋಪಿಯರು ಕೃಷ್ಣನ ಕೊಳಲಿನಾದಕ್ಕೆ ಆಕರ್ಷಿತರಾಗಿದ್ದರು. ಶ್ರೀಕೃಷ್ಣ ಅವರ ಬಗ್ಗೆ ಎಷ್ಟು ಹೇಳಿದಷ್ಟು ಕಡಿಮೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.